ರಾಜ್ಯದಲ್ಲಿ ತೈಲಾಂತಕ ಮುಂದುವರೆದಿದೆ. ಅದರಲ್ಲೂ ಕೂಡ ಹೋಟೆಲ್ಗಳಿಗೆ ಕೊಟ್ಟ ಮಾತಿನಂತೆ ಸರ್ಕಾರ ನಡ್ಕೊಂಡಿಲ್ಲ ಅನ್ನುವಂತಹ ಅಸಮಾಧಾನದ ನುಡಿಗಳನ್ನು ಹೋಟೆಲ್ ಅಸೋಸಿಯೇಷನ್ ಕೂಡ ಈಗಾಗಲೇ ಹಾಕಿದೆ. ಇದೇ ವಿಷಯವಾಗಿ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯಿಸಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಕ್ಯೂ ನಿಲ್ಲಬೇಡಿ ಅನ್ನುವಂತಹ ಮನವಿಯನ್ನ ಈಗಲೂ ಕೂಡ ಮಾಡಿದ್ದಾರೆ ಸಚಿವರು. ರಾಜ್ಯದ ಜನರಿಗೆ ಸರ್ಕಾರ ಪದೇ ಪದೇ ಇದನ್ನು ಹೇಳ್ತಾ ಇದೆ, ಬಟ್ ಕೇಳಿಸ್ಕೊಳ್ತಿಲ್ಲ. ನಿಮ್ಮ ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತೆ, ಒಂದೆರಡು ದಿನ ಆಚೆ ಈಚೆ ಆಗಬಹುದಷ್ಟೇ. ಆತಂಕಕ್ಕೆ ಒಳಗಾಗಿ ಕ್ಯೂ ನಿಲ್ಲೋದು ಬೇಡ ಮತ್ತು ಬುಕ್ಕಿಂಗ್ ಆಗಿ ದುಂಬಾಲು ಬೀಳೋದು ಬೇಡ. ರಾಜ್ಯದಲ್ಲಿ ಗೃಹ ಬಳಕೆ ಸಿಲಿಂಡರ್ನ ಅಭಾವ ಇಲ್ಲ. ಹಂತ ಹಂತವಾಗಿ ಎಲ್ಲವೂ ಕೂಡ ಪೂರೈಕೆ ಆಗ್ತಾ ಇದೆ. ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ದಯಮಾಡಿ ಸ್ವಲ್ಪ ತಾಳ್ಮೆಯಿಂದ ಕಾಯಿ. ಆ ದಿನಾಂಕವನ್ನ ಗಮನಿಸಿಕೊಂಡು ಬುಕ್ಕಿಂಗ್ ಅನ್ನ ಮಾಡಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಅಡುಗೆ ಅನಿಲವನ್ನ ಮಿತವಾಗಿ ಬಳಸಿ ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಕ್ಯೂ ನಿಲ್ಲಬೇಡಿ ಮತ್ತು ರಾಜ್ಯದಲ್ಲಿ ಅಂತಹ ಸಮಸ್ಯೆಗಳು ಇಲ್ಲ, ಅಭಾವ ಇಲ್ಲ ಮತ್ತು ಮಿತವಾಗಿ ಬಳಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನೀವು ನೋಡಿರಬಹುದು, ಸಿಲಿಂಡರ್ಗಳನ್ನ ಇಟ್ಕೊಂಡು ಸಾಲು ಸಾಲು ಏಜೆನ್ಸಿಗಳ ಮುಂದೆ ಜನ ಕುಳಿತುಕೊಳ್ತಿದ್ರು. ರಾತ್ರಿಯಿಂದ ಬೆಳಗ್ಗೆ ಆದರೂ ಕೂಡ ಸಿಲಿಂಡರ್ ಸಿಕ್ಕಿಲ್ಲ ಅನ್ನುವಂತಹ ಗೋಳಾಟವನ್ನು ಅವರು ಹೊರಹಾಕ್ತಾ ಇದ್ರು. ಇದೆಲ್ಲವನ್ನು ಗಮನಿಸಿರುವಂತಹ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ, ಗೃಹ ಬಳಕೆ ಸಿಲಿಂಡರ್ನ ಸಮಸ್ಯೆಗಳಿಲ್ಲ ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಗೃಹ ಬಳಕೆಯ ಸಿಲಿಂಡರ್ನ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಆದರೆ ಬುಕ್ಕಿಂಗ್ನಲ್ಲೂ ಪ್ರಾಬ್ಲಮ್, ವಿತರಣೆಯಲ್ಲೂ ಪ್ರಾಬ್ಲಮ್ ಆಗ್ತಿರೋದು ಸತ್ಯ. ಇದ್ಯಾಕೆ ಆಗ್ತಾ ಇದೆ, ಇದನ್ನು ಹೇಗೆ ತಡಿಬೇಕು ಅನ್ನೋದ್ರ ಬಗ್ಗೆ ಏನು ನಿರ್ಧಾರ ಮಾಡಿದೆ, ಏನು ಆಲೋಚಿಸಿದೆ ಸರ್ಕಾರ? ದಿವ್ಯಜ್ಯೋತಿ ಆಗಿ ನೋಡ್ಕೊಂಡ್ರೆ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರು ಅಂತ ಮುನಿಯಪ್ಪ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಹಂತ ಹಂತವಾಗಿ ಬರ್ತಾ ಇದೆ ಅನ್ನುವಂಥದ್ದು. ಕೇಂದ್ರ ಸರ್ಕಾರ ಜೊತೆಗೆ ಮಾತುಕತೆ ಅಂದರೆ ಸಂಪೂರ್ಣವಾಗಿ ಎಲ್ಲವೂ ಸರಿ ಇದೆ ಅಂತಲ್ಲ, ಆದರೆ ಮೊದಲಿನ ಸಮಸ್ಯೆ ಈಗಿಲ್ಲ. ನಿಧಾನಕ್ಕೆ ಹಂತ ಹಂತವಾಗಿ ಹೆಚ್ಚುವರಿಯಾಗಿ ಸಿಲಿಂಡರ್ಗಳು ಕೂಡ ಬರ್ತಾ ಇದ್ದಾವೆ ಅನ್ನೋದು. ಜೊತೆಗೆ ಹೆಚ್ಚುವರಿಯಾಗಿ ಬೇಕು ಅನ್ನೋಂಥವ್ರಿಗೆ ಅಂದರೆ ಅದು ಕಮರ್ಷಿಯಲ್ ಆಗಿರ್ಬೋದು ಅಥವಾ ಮನೆಗಳಲ್ಲಿರ್ಬೋದು, ಎಲೆಕ್ಟ್ರಿಕ್ ಸ್ಟವನ್ನು ಬಳಸುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ಸೋಲಾರ್ ಆಧಾರಿತವಾಗಿ ಬಳಸುವಂಥದ್ದು ಇದೆ, ಅದನ್ನು ಬಳಸ್ಕೊಂಡ್ರೆ ಇರುವಂಥ ಅಲ್ಪ ಸ್ವಲ್ಪ ಕೊರತೆಯನ್ನು ಸರಿಪಡಿಸ್ಬೋದು ಅನ್ನುವಂಥದ್ದು. ಜೊತೆಗೆ ಕಮರ್ಷಿಯಲ್ಗೆ ಹೋಟೆಲ್ಗಳು ಇಂಥ ಉದ್ಯಮಗಳಿಗೆ ಕೂಡ ಹೆಚ್ಚುವರಿಯಾಗಿ ಅಂದರೆ ಹಿಂದೆ ಇದ್ದಷ್ಟು ಸಮಸ್ಯೆ ಇಲ್ಲ, ಹೆಚ್ಚು ಕೊಡ್ತಾ ಇದ್ರು ಕೂಡ ಒಲೆಯನ್ನು ಬಳಸ್ತಾ ಇದ್ದಾರೆ. ಅದರ ಹಸಿ ಕಟ್ಟಿಗೆಯನ್ನು ಕಡೀರಿ ಅಂತ ಹೇಳಲ್ಲ, ಆದರೆ ಒಣಗಿದ ಕಟ್ಟಿಗೆ ಅವಕಾಶಗಳು ಸಿಕ್ಕಿದ್ರೆ ಅದನ್ನು ಬಳಸ್ಕೊಳ್ಳಿ ಅನ್ನುವಂಥದ್ದು. ಇವೆಲ್ಲವೂ ನೋಡ್ತಾ ಹೋದರೆ ಆಹಾರ ಮತ್ತು ನಾಗರಿಕ ಖಾತೆ ಸಚಿವರು ಹೇಳುವ ಪ್ರಕಾರ ಹಿಂದೆ ಇದ್ದಂಥ ಅಭಾವ ಏನಿತ್ತು ಅಂದರೆ ಕೆಲವು ದಿನಗಳ ಹಿಂದೆ, ಅದು ನಿಧಾನಕ್ಕೆ ಪ್ಯಾಚಪ್ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಜೊತೆಗೆ ಒಂದಷ್ಟು ಸಣ್ಣ ಪುಟ್ಟ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿಕೊಂಡ್ರೆ ಅಷ್ಟು ಅಭಾವ ಆಗಲ್ಲ ಅನ್ನುವಂಥದ್ದು. ಮತ್ತು ಬುಕ್ ಮಾಡಿದ್ರೆ ಕೊಡಲಿಕ್ಕೆ ಒಂದು ಟೈಮ್ ಲೈನ್ ಏನಿದೆ ಅಷ್ಟರೊಳಗೆ ಕೊಡ್ತೀವಿ, ಅದು ಮನೆಗಳಿಗೆ ಸಂಬಂಧಪಟ್ಟಂತೆ ಬಳಸುವಂಥ ಸಿಲಿಂಡರ್ಗಳಿಗೆ. ಯಾಕಂದರೆ ಹೋಗಿ ಕ್ಯೂ ನಿಲ್ಲುವಂಥದ್ದು ಅಥವಾ ಗಾಬರಿಯಲ್ಲಿ ಹೆಚ್ಚುವರಿಯಾಗಿ ಬುಕ್ಕಿಂಗ್ಗಳನ್ನು ಮಾಡುವಂಥದ್ದು, ಈ ರೀತಿ ಒಂದು ಗಡಿಬಿಡಿ ಮಾಡುವ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ಸರಿ ಆಗುತ್ತೆ ಅನ್ನುವಂಥದ್ದು ಆಹಾರ ಸಚಿವರ ಮಾತುಗಳು. ದಿವ್ಯಜ್ಯೋತಿ, ಈಗಾಗಲೇ ಸಿಲಿಂಡರ್ ಪೂರೈಕೆ ಏಜೆನ್ಸಿಗಳ ಜೊತೆಗೆ ಹಲವಾರು ಸಾರಿ ಅವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಆದರೆ ಕಾಳಸಂತೆಯಲ್ಲಿ ಮಾರಾಟ ಆಗೋದನ್ನ ಮತ್ತು ತಮಗೆ ತೋಚಿದ ಹಾಗೆ ತಾವೇ ಒಂದಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ಕೊಂಡಿರೋದನ್ನ, ಇದರ ಬಗ್ಗೆ ಅವರಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಈಗಾಗಲೇ ಸರ್ಕಾರ ಮಾಡಿದೆಯಾ ಸುಖೇಶ್? ಖಂಡಿತ, ಯಾಕಂದರೆ ಸಭೆಗಳನ್ನು ಕೂಡ ಸಾಕಷ್ಟು ಬಾರಿ ಮಾಡಿತ್ತು. ಅದು ಸಚಿವರ ಮಟ್ಟದಲ್ಲಿ ಆಗಿತ್ತು, ಚೀಫ್ ಸೆಕ್ರೆಟರಿ ಅವರ ಮಟ್ಟದಲ್ಲೂ ಕೂಡ ಸಭೆಗಳಾಗಿತ್ತು. ಯಾಕಂದರೆ ಕಾಳಸಂತೆ ಇರ್ಬೋದು ಅಥವಾ ಬ್ಲಾಕ್ ಮಾಡಿಕೊಳ್ಳುವಂಥದ್ದು, ಹೆಚ್ಚುವರಿ ಸಂಗ್ರಹ ಮಾಡಿಡುವಂಥದ್ದು, ಇದು ಯಾವುದಕ್ಕೂ ಅವಕಾಶ ಮಾಡಿ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಈಗ ಅದರದ್ದು ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಕೇಸುಗಳು ಕೂಡ ಈಗ ದಾಖಲಾಗಿದ್ದಾವೆ. ಸುಮಾರು 27 FIRಗಳಾಗಿದೆ. ಸಾಕಷ್ಟು ಸಿಲಿಂಡರ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಅಕ್ರಮ ದಾಸ್ತಾನು ಮಾಡಿದಂಥದ್ದು ಅಥವಾ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಂಥದ್ದು, ಹೀಗೆ ಇವುಗಳ ಮೇಲೂ ಕೂಡ ನಿಗಾ ವಹಿಸಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಸಚಿವರು ಹೇಳಿರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಜನವೂ ಕೂಡ ಆತುರಕ್ಕೆ ಬೀಳುವಂಥ ಕೆಲಸ ಮಾಡಬಾರ್ದು ಅಥವಾ ಸಿಗೋದೇ ಇಲ್ಲವಂಥ ಗಾಬರಿ ಆಗಬಾರ್ದು ಅಥವಾ ಇದನ್ನು ಈ ಪರಿಸ್ಥಿತಿಯನ್ನು ಬಳಸ್ಕೊಂಡು ಏಜೆನ್ಸಿಗಳು ಕೂಡ ಬ್ಲಾಕ್ ಮಾರ್ಕೆಟಲ್ಲಿ ಮಾರುವಂಥದ್ದು ಅಥವಾ ನಕಲಿಯಾಗಿ ಶಾರ್ಟೇಜನ್ನು ಕ್ರಿಯೇಟ್ ಮಾಡುವಂಥದ್ದು, ಇದನ್ನು ಮಾಡಬಾರ್ದು. ಇದ್ರ ಬಗ್ಗೆಯೂ ಕೂಡ ಸರ್ಕಾರ ಗಮನ ಹರಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ, ಅದಕ್ಕೆ ಕೇಂದ್ರವೂ ಕೂಡ ಸಹಕರಿಸ್ತಾ ಇರೋದ್ರಿಂದ ಹಂತ ಹಂತವಾಗಿ ಕೂಡ ಸಮಸ್ಯೆಗಳು ಕಡಿಮೆ ಆಗ್ಬೋದು. ತೀರಾ ಹೆಚ್ಚು ಅಗತ್ಯ ಇದ್ದ ಸಂದರ್ಭದಲ್ಲಿ ಪರ್ಯಾಯ, ಅದು ಸೋಲಾರ್ನ ಬಳಕೆ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ಬಳಕೆ ಇರುವಂಥದ್ದು ಅಥವಾ ಒಲೆ ಅಂದರೆ ಸೌದೆಗಳು ಏನಾದ್ರು ಸಿಕ್ಕಿದ್ರೆ, ಒಣ ಸೌದೆಗಳು ಸಿಕ್ಕಿದ್ರೆ ಅದರ ಬಳಕೆ ಮಾಡುವಂಥ ಅವಕಾಶಗಳಿದ್ರೆ ಅದನ್ನು ಬಳಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಸಚಿವರ ಮಾತು. ದಿವ್ಯಜ್ಯೋತಿ. ಓಕೆ ಸುಖೇಶ್, ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಮತ್ತೆ ರಾಜ್ಯ ಸರ್ಕಾರದ ವತಿಯಿಂದ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ನಲ್ಲಿ ಅಭಾವ ಇಲ್ಲ ಮತ್ತು ಜನ ಸರತಿ ಸಾಲಿನಲ್ಲಿ ನಿಂತು ಗೊಂದಲಕ್ಕೆ ಒಳಗಾಗಬೇಡಿ, ಆತಂಕ ದೂರ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ತೀರಾ ಅವಶ್ಯಕತೆ ಬಂದರೆ ಬೇಕಾಗ್ಬೋದು ಅಂತ ಒಂದು 500 ಸಿಲಿಂಡರ್ ರಿಸರ್ವ್ ಇಟ್ಟಿದ್ವಿ. ಬಹಳ ಮುಖ್ಯವಾಗಿ ವಿನಾಕಾರಣವಾಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ಲ, ಗೊತ್ತಿದೆ ಅವ್ರಿಗೂ ಕೂಡ. ಪದೇ ಪದೇ
ಕಂಪ್ಲೇಂಟ್ಸು ಬರ್ತಾ ಇದೆ. ಮುಖ್ಯವಾಗಿ ನಾನು ಏನು ಹೇಳಿದ್ದೀನಿ, ಪೂರ್ತಿ ಪ್ರಮಾಣದಲ್ಲಿ 25 ದಿನಕ್ಕೆ ಒಂದು ಸಿಲಿಂಡರು ಡೊಮೆಸ್ಟಿಕ್ ಕೊಡುವಂಥದ್ದು ನಗರ ಪ್ರದೇಶಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನಕ್ಕೆ ಕೊಡೋದು ಯಥಾಸ್ಥಿತಿ ಮುಂದುವರಿತದೆ. ಅದರದ್ದು ಯಾವ ಥರವಾದ ತಾಪತ್ರಯನೂ ಇಲ್ಲ. ಈ ವ್ಯವಸ್ಥೆಯಲ್ಲಿ ಹಲವಾರು ದೂರುಗಳು ಬಂದಿದೆ. ಡಿಸ್ಟ್ರಿಬ್ಯೂಟರ್ಸ್ಗೆ, ಆಯಿಲ್ ಕಂಪ್ನಿಗೆ ಸರ್ಕಾರ ಈಗಾಗಲೇ ಸೂಚನೆ ನೀಡಿದೆ. ಕಾನೂನುಬದ್ಧವಾಗಿ ಸಕಾಲಕ್ಕೆ ಅವರ ಮನೆ ಬಾಗಿಲಿಗೆ ಕೊಡಬೇಕು. ಡೊಮೆಸ್ಟಿಕ್ ಸಿಲಿಂಡರ್ಸ್ ರೀಚ್ ಟು ದೇರ್ ಡೋರ್ ಸ್ಟೆಪ್ಸ್. ಇದನ್ನು ಕ್ರಮಬದ್ಧವಾಗಿ ಮಾಡಬೇಕು. ವಿನಾಕಾರಣವಾಗಿ ಅವರು ಬಂದು ಕ್ಯೂ ನಿಂತ್ಕೋಬಾರ್ದು. ಮತ್ತು ಗ್ರಾಹಕರಲ್ಲಿ ಒಂದು ಮನವಿ ಮಾಡ್ತೀನಿ, ತಮಗೆ ಫೋನ್ನಲ್ಲಿ ಬುಕ್ ಮಾಡಬೇಕು, ಅವರು ಇಷ್ಟು ಟೈಮ್ ಒಳಗಡೆ ನಿಮಗೆ ಕೊಡಬೇಕಂತಿರುವಂಥ ಕಾಲದಲ್ಲಿ ತಾವು ಹೋಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೊದಲಿನಿಂದನೂ ನೀವು ಫೋನಲ್ಲಿ ಬುಕ್ ಮಾಡ್ತಿದ್ರಿ ಮತ್ತು ನಿಮಗೆ ಸಪ್ಲೈ ಕೂಡ ಆಗ್ತಾಯಿತ್ತು. ಅದೇ ರೀತಿ ಯಥಾಸ್ಥಿತಿ ನಡೀತದೆ. ಈಗ ಸ್ವಲ್ಪ ಕಷ್ಟಕರದಲ್ಲಿರುವುದರಿಂದ ಮಿತಿ ವ್ಯಯ ಮಾಡಬೇಕು. ಜೊತೆಗೆ ಎಲೆಕ್ಟ್ರಿಕ್ ಸ್ಟವನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ಹಿಂದೆ ಯಾವ್ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ವಿ, ಅದೇ ರೀತಿ ಹಳ್ಳಿ ಪ್ರದೇಶಗಳಲ್ಲಿ ಸೌದೆಯಿಂದನೇ ನಾವು ಶತಮಾನಗಳಿಂದ ಅಡುಗೆ ಮಾಡ್ಕೊಂಡು ತಿಂದಂಥದ್ದು, ಎಲ್ಲದಕ್ಕೂ ಉಪಯೋಗಿಸಿರೋದು ಗೊತ್ತಿದೆ. ಯುದ್ಧ ನಡೆಯುವಂಥ ಕಾಲದಲ್ಲಿ ನಾವು ಕೂಡ ಮನವರಿಕೆ ಮಾಡಿಕೊಂಡು ಸ್ವಲ್ಪ ಸಹಕರಿಸಿದರೆ ಒಳ್ಳೆಯದಾಗ್ತದೆ. ಆದರೂ ಕೇಂದ್ರ ಸರ್ಕಾರ ಮತ್ತಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಗ್ಯಾಸ್ ಆಗಲಿ, ಆಯಿಲ್ ಆಗಲಿ, ಪೆಟ್ರೋಲು ಗೃಹ ಬಳಕೆಯ ಸಿಲಿಂಡರ್ನ ಕೆಲವರು ವಾಣಿಜ್ಯ ಬಳಕೆಗೆ ಬಳಸ್ಕೊಳ್ತಾ ಇರೋದನ್ನ ಕೂಡ ಸರ್ಕಾರ ಗಮನಿಸಿದೆ. ಹಾಗೊಂದು ವೇಳೆ ನೀವು ಮಾಡಿದ್ರೆ ಅಂಥವರ ವಿರುದ್ಧ FIR ದಾಖಲು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 27 FIR ಆಗಿದೆ. 1169 ಪ್ರಕರಣಗಳು ಬಯಲಿಗೆ ಬಂದಿವೆ. ಗೃಹ ಬಳಕೆ ಸಿಲಿಂಡರ್ ವಾಣಿಜ್ಯಕ್ಕೆ ಬಳಕೆ ಮಾಡಬಾರ್ದು ಅನ್ನುವಂತಹ ನಿಯಮ ಇದೆ. ಅಂಥವರೇನಾದರೂ ಕಂಡು ಬಂದ್ರೆ, ಸಿಕ್ಕಿ ಬಿದ್ದರೆ ಅವ್ರನ್ನ ವಶಕ್ಕೆ ಪಡೆಯುವಂತಹ ಸನ್ನಿವೇಶವೂ ಕೂಡ ಎದುರಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗಳು ಈಗ ಸಿಗ್ತಾ ಇದೆ, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಆ ಕಾರಣದಿಂದಾಗಿ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿದೆ ಸರ್ಕಾರ. ಮತ್ತು ಹಲವರು ಈ ಸಂಬಂಧಿತ ದೂರನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಕೆಲವರ ವಿರುದ್ಧ FIR ಆಗಿದೆ. ನಿರ್ದಾಕ್ಷಿಣ್ಯವಾಗಿ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಖಡಕ್ ಸಂದೇಶ ರವಾನಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ. ಇಲ್ಲಿಯವರೆಗೂ ಈ ಪ್ರಕರಣಗಳು ಎಷ್ಟು ಬೆಳಕಿಗೆ ಬಂದಿವೆ? ಮಿಸ್ಯೂಸ್ ಹೆಚ್ಚಾಗ್ತಾ ಇದೆ, ಹೌದು. ಆದರೆ ಗೃಹ ಬಳಕೆಯ ಸಿಲಿಂಡರ್ನ ಕೊಡ್ತಾ ಇರೋರು ಯಾರು ಅನ್ನೋದ್ರ ಬಗ್ಗೆ ಅವ್ರ ಮೇಲೂ ಕೇಸ್ ಆಗುತ್ತಾ, ಹೇಗೆ? ಸಹಜ ಗೃಹ ಬಳಕೆ ಸಿಲಿಂಡರ್ ಆಗಲಿ ಯಾವುದಾದ್ರೂ ಕೂಡ ಕೊಡಬೇಕಾಗಿರುವಂಥದ್ದು ಏಜೆನ್ಸಿಯವರೇ. ಅದು ಡೊಮೆಸ್ಟಿಕ್ ಇರ್ಬೋದು, ಕಮರ್ಷಿಯಲ್ ಇರ್ಬೋದು. ಏಜೆನ್ಸಿಗಳಲ್ಲಿ ಏನಾದರೂ ಉದ್ದೇಶಪೂರ್ವಕವಾಗಿ ಅಭಾವವನ್ನು ಸೃಷ್ಟಿ ಮಾಡುವಂಥದ್ದು, ಕಾಳಸಂತೆಯಲ್ಲಿ ಅದನ್ನು ಮಾರ್ಕೊಳ್ಳುವಂಥದ್ದು, ಹೆಚ್ಚುವರಿ ದುಡ್ಡಿಗೆ, ಇವೆಲ್ಲವೂ ಕೂಡ ನಿಗಾ ಇಡುವಂಥ ಕೆಲಸ. ಯಾಕಂದರೆ ಮೊದಲು ಬಾರಿದಂಥ ಸಭೆಯೇ ಅದು ಸರ್ಕಾರದ ಮಟ್ಟದಲ್ಲಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಎಲ್ಲ ಏಜೆನ್ಸಿಗಳು ಮತ್ತು ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರನ್ನೂ ಕೂಡ ಕರೆಸಿ ಮಾತನಾಡಿದಂಥದ್ದು. ಇದರ ಬಗ್ಗೆ ಒಂದು ನಿಗಾವನ್ನು ವಹಿಸಿ ಅನ್ನುವಂಥದ್ದು. ಅದರ ಬಗ್ಗೆ ನಿಗಾ ವಹಿಸುವ ಪ್ರಯತ್ನ ಮಾಡಿದ್ರು. ಹಾಗೆ ನೋಡೋಕೆ ಹೋದರೆ ಒಂದು ರೀತಿಯಲ್ಲಿ ಕೊರತೆ ದೊಡ್ಡ ಮಟ್ಟದಲ್ಲಿ ಇದೆ ಅಂತನೂ ಇಲ್ಲ ಅಂತನೂ ಇಲ್ಲ. ಯಾಕಂದರೆ ಕಮರ್ಷಿಯಲ್ ವಿಚಾರದಲ್ಲಷ್ಟು ಕೊರತೆ, ಡೊಮೆಸ್ಟಿಕ್ ವಿಚಾರದಲ್ಲಿ ಸಹಜವಾಗಿ ಡೊಮೆಸ್ಟಿಕ್ ಒಂದಷ್ಟು ಕಡೆ ಸಿಗ್ತಾ ಇದೆ, ಕೆಲವು ಕಡೆ ಸ್ವಲ್ಪ ತಡವಾದರೂ ಸಿಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ಇರ್ಬೋದು. ಆದರೆ ಮುಂದೆ ಕೂಡ ಕೊರತೆ ಆಗದ ರೀತಿಯಲ್ಲಿ ಈಗ ಕಾಳಸಂತೆಯಲ್ಲಿ ಅದನ್ನು ಹೆಚ್ಚುವರಿ ಹಣಕ್ಕೆ ಮಾರಿಕೊಂಡ್ರೆ ಅದು ಬೇರೆ ಅಭಾವವನ್ನು, ನಿಜವಾದ ಅಭಾವದ ಸೃಷ್ಟಿಗೂ ಕೂಡ ಅದು ಕಾರಣ ಆಗ್ಬೋದು. ಅಥವಾ ನಕಲಿ ಅಭಾವ ಸೃಷ್ಟಿ ಮಾಡಿ ಅದು ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೋದು. ಇವೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ.